ರೇಣುಕಾಸ್ವಾಮಿ ಕೊಲೆ ನಡೆದಂತಹ ದಿನದ 2 ದಿನಗಳ ಹಿಂದೆಯಷ್ಟೇ ದರ್ಶನ್ ದೃಷ್ಟಿಯನ್ನು ತೆಗೆಸಿಕೊಂಡಿದ್ರಂತೆ ಅರ್ಚಕರಿಂದ. ಅರ್ಚಕರು ಎಚ್ಚರಿಕೆಯ ಮಾತುಗಳನ್ನು ಕೂಡ ಆಡಿದ್ರಂತೆ. ಗುರುವಾರ ದೃಷ್ಟಿ ತೆಗೆಸಿ ತಡೆ ಒಡಿಸಿದ್ದ ದಾಸ ಶನಿವಾರ ತಲೆ ಒಡೆದ ಆರೋಪದಲ್ಲಿ ಸಿಕ್ಕಾಕೊಂಡ. ನಟ ದರ್ಶನ್ ವಿಚಾರದಲ್ಲಿ ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಗುರುವಾರ ತಾನೇ ದೃಷ್ಟಿಯನ್ನು ತೆಗೆಸಿ ತಡೆಯನ್ನು ಒಡಿಸ್ತಾರೆ ದಾಸ. ಶನಿವಾರ ತಲೆ ಒಡೆದ ಆರೋಪದಲ್ಲಿ, ಅಂದರೆ ಅರ್ಥಾತ್ ಕೊಲೆ ಮಾಡಿದ ಆರೋಪದಲ್ಲಿ ಸಿಕ್ಕಾಕೋತಾರೆ. ಮನಸ್ಸಲ್ಲಿ ತಳಮಳ, ಗೊಂದಲ ಎಲ್ಲವೂ ಕೂಡ ಇತ್ತು. ಹಾಗಾಗಿ ಗುರುವಾರವಷ್ಟೇ ಮನೆಯಲ್ಲಿ ದೃಷ್ಟಿ ಪೂಜೆಯನ್ನು ದರ್ಶನ್ ಅವರು ಮಾಡಿಸಿರ್ತಾರೆ. ಶಕ್ತಿ ದೇವತೆಯನ್ನು ಆರಾಧಿಸುವ ಪೂಜಾರಿಯಿಂದ ತಡೆ ಒಡಿಸಿದ್ರು ದರ್ಶನ್ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಂದರೆ ಅಷ್ಟೊತ್ತಿಗಾಗಲೇ ಅವ್ರಿಗೆ ಏನೋ ಒಂದು ರೀತಿ ತಳಮಳ, ಏನೋ ಒಂದು ರೀತಿ ಗೊಂದಲ, ಆತಂಕ ಮನೆ ಮಾಡಿತ್ತು. ಯಾಕೋ ಈ ರೀತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಶಕ್ತಿ ದೇವತೆಯನ್ನು ಆರಾಧಿಸುವ ಪೂಜಾರಿಯನ್ನು ಮನೆಗೆ ಕರೆಸ್ತಾರೆ. ಮನೆಗೆ ಕರೆಸಿ ದೃಷ್ಟಿಯನ್ನು ತೆಗೆಸ್ಕೊಳ್ತಾರೆ, ತಡೆ ಒಡಿಸ್ತಾರೆ. ಅಂದರೆ ಬೇರೆ ಯಾರ ಕೆಟ್ಟ ದೃಷ್ಟಿಯೂ ಕೂಡ ತನ್ನ ಮೇಲೆ ಬೀಳದಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ತಡೆ ಒಡಿಸುವ ಪದ್ಧತಿ ಇದ್ದೇ ಇದೆ. ಈ ಸಂದರ್ಭದಲ್ಲಿ ಅರ್ಚಕರು ಒಂದಷ್ಟು ಕಿವಿ ಮಾತನ್ನು ಹೇಳ್ತಾರೆ ದರ್ಶನ್ಗೆ. ನಿಮ್ಮ ಗ್ರಹಗತಿ ಸರಿಯಿಲ್ಲ, ಬೇಡ ಅಂದ್ರೂ ತಪ್ಪು ಮಾಡಿಸುತ್ತೆ, ಒಂದಷ್ಟು ದಿನ ಹೊರಗಡೆ ಎಲ್ಲಾದರೂ ಹೋಗಿ ಬನ್ನಿ ಅಂತ ದರ್ಶನ್ಗೆ ಸಲಹೆಯನ್ನು ಕೊಟ್ಟು ತಡೆ ಹೊಡೆದಿದ್ರು ಪೂಜಾರಿ. ಅವತ್ತು ನಕ್ಕು ನಮಸ್ಕರಿಸಿದ್ರಂತೆ ದರ್ಶನ್. ಅದಾದ 2 ದಿವಸದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆರೋಪಕ್ಕೆ ಗುರಿಯಾಗ್ತಾರೆ. ಈಗ ದರ್ಶನ್ ಆರೋಪ ಮುಕ್ತರಾಗಲಿ ಅಂತ ಅದೇ ಶಕ್ತಿ ದೇವತೆಗೆ ಆಪ್ತರು ಮೊರೆ ಹೋಗಿದ್ದಾರೆ. ಅವತ್ತೊಂದು ದಿನ ಅರ್ಚಕರ ಮಾತನ್ನು ಕೇಳಿದ್ರೆ, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ, ತಪ್ಪನ್ನು ಮಾಡದೆ ಹೋಗಿದ್ದಿದ್ರೆ ಇವತ್ತೊಂದು ದಿನ ದರ್ಶನ್ಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅವ್ರ ಪಾಡ್ಗೆ ಅವರು ಸಿನಿಮಾ ಶೂಟಿಂಗು, ಫ್ರೆಂಡ್ಸು, ಪಾರ್ಟಿ ಅಂತ ಆರಾಮವಾಗಿರಬಹುದಾಗಿತ್ತು. ಆದರೆ ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ, ಇದು ನಂಬುವಂಥವ್ರಿಗೆ ಹೇಳ್ತಕ್ಕಂಥ ಮಾತು, ಗ್ರಹಗತಿಗಳು ಕೆಟ್ಟದಾಗ ಬೇಡ ಅಂತಂದ್ರೂ ಕೈಯಲ್ಲಿ ತಪ್ಪು ಮಾಡಿಸುತ್ತೆ ಅಂತ ಹೇಳ್ತಾರೆ. ನಿಜ ಅದು. ನಿಮಗೆ ಗೊತ್ತಿರಲ್ಲ ನೀವೇನು ತಪ್ಪು ಮಾಡ್ತಾ ಇದ್ದೀರಿ ಅಂತ. ನಿಮ್ಮ ಕೈಯಲ್ಲಿ ತಪ್ಪು ಆಗೋಗಿರುತ್ತೆ, ಆಮೇಲೆ ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ. ಹಾಗಾಗಿ ಇವ್ರಿಗೇನೋ ಒಂದು ರೀತಿ ಆವಾಗಿಂದನೂ, ಅಂದರೆ ಶನಿವಾರಕ್ಕೂ ಮೊದಲಿಂದನೂ ಕೂಡ ದರ್ಶನ್ ಮನಸ್ಸಿನಲ್ಲಿ ಏನೋ ಗೊಂದಲ, ತಳಮಳ, ಒಂಥರ ಆತಂಕ, ಏನೋ ಒಂಥರ ಕಸಿಬಿಸಿ, ಏನೋ ಆಗ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರನೇ ಮನೆಯಲ್ಲಿ ಅವರು ಪೂಜೆಯನ್ನು ಹಮ್ಮಿಕೊಂಡಿರ್ತಾರೆ. ಹಾಗಾದರೆ ದರ್ಶನ್ಗೆ ಅರ್ಚಕರು ಕೊಟ್ಟಂತಹ ಎಚ್ಚರಿಕೆಯಾದರೂ ಏನು ಅಂತಕ್ಕಂಥದ್ದನ್ನು ನೋಡೋಣ. ಅರ್ಚಕರು ಹೇಳ್ತಾರಂತೆ, ದರ್ಶನ್, ನಿಮಗೆ ಗ್ರಹಗತಿಗಳು ಸರಿಯಿಲ್ಲ, ಏನಾದರೂ ಅವಘಡಗಳು ಸಂಭವಿಸಬಹುದು, ನೀವು ಮಾಡದೇ ಇದ್ದರೂ ನಿಮ್ಮ ಹತ್ರ ಮಾಡಿಸುವ ರೀತಿಯಲ್ಲಿ ಕೆಣಕಬಹುದು, ಸ್ವಲ್ಪ ದಿವಸದ ಮಟ್ಟಿಗೆ ಕೆಲವರ ಸಹವಾಸದಿಂದ ದೂರ ಇರಿ, ಸಾಧ್ಯವಾದರೆ ಕೆಲವು ದಿನಗಳ ಮಟ್ಟಿಗೆ ಹೊರಗಡೆ ಎಲ್ಲಾದರೂ ಹೋಗಿ ಬನ್ನಿ ಅಂತ ಹೇಳ್ತಾರೆ. ನೋಡಿ, ಇವೆಲ್ಲವೂ ನಡೆದಿದೆ. ಅರ್ಚಕರು ಏನೇನು ಹೇಳಿದಾರೋ ಎಲ್ಲವೂ ನಡೆದಿದೆ. ಅವ್ರು ಹೇಳ್ತಾರೆ, ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ, ಏನಾದರೂ ಅವಘಡಗಳು ಸಂಭವಿಸಬಹುದು, ನೀವು ಮಾಡದಿದ್ದರೂ ನಿಮ್ಮ ಹತ್ರ ಮಾಡಿಸುವ ರೀತಿಯಲ್ಲಿ ಕೆಣಕಬಹುದು, ಅದೇ ಆಗಿರೋದು. ಸ್ವಲ್ಪ ದಿವಸದ ಮಟ್ಟಿಗೆ ಕೆಲವರ ಸಹವಾಸದಿಂದ ದೂರ ಇರಿ. ಅರ್ಥಾತ್ ಇವಾಗ ಯಾರ್ಯಾರು ಜೈಲು ಸೇರಿದರೆ ಇವರ ಸಹವಾಸದಿಂದ ದೂರ ಇರಿ, ಸಾಧ್ಯವಾದರೆ ಕೆಲವು ದಿವಸ ಏನಾದರೂ ಹೊರಗಡೆ ಎಲ್ಲಾದರೂ ಹೋಗಿ ಬನ್ನಿ. ಆ ಟೈಮಲ್ಲಿ ಏನಾದರೂ ದರ್ಶನ್ ಮನಸ್ಸು ಮಾಡಿ ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟಿದ್ದಿದ್ರೂ ಈ ದುರ್ಘಟನೆ ನಡೀತಾ ಇರಲಿಲ್ಲ. ಇಷ್ಟು ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೆ ದರ್ಶನ್ ಹೇಳ್ತಾರೆ, ಗುರುಗಳೇ ಅಂಥದ್ದೇನೂ ಆಗಲ್ಲ, ಯಾವುದಕ್ಕೂ ನಾನು ಹುಷಾರಾಗಿರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರು ಹುಷಾರಾಗಿರಲಿಲ್ಲ. ಅದಕ್ಕೆ ಅರ್ಚಕರು ಆಯಿತು ಹೋಗಿ ಬನ್ನಿ ಅಂತ, ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಇದಾಗಿದ್ದು ಕೇವಲ 2 ದಿನ, 2 ದಿನ. ಗುರುವಾರ ಪೂಜೆ ಮಾಡಿಸಿದ್ದಾರೆ, ಗುರುವಾರ ಅರ್ಚಕರು ಎಚ್ಚರಿಕೆ ಕೊಟ್ಟಿದ್ದಾರೆ, ಗುರುವಾರ ಇವರು ಅವರಿಂದ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಶುಕ್ರವಾರ ಇಲ್ಲ ಶನಿವಾರಕ್ಕೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡಿ ಪೈಶಾಚಿಕ ಕೃತ್ಯವನ್ನು ನಡೆಸಿ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೋತೀನಿ. ಸುಕೇಶ್, ಶನಿವಾರಕ್ಕೂ ಮೊದಲೇ
ಅಂದರೆ ರೇಣುಕಾಸ್ವಾಮಿಯ ಕೊಲೆಯಾಗುವ ದಿನಕ್ಕೂ ಮೊದಲೇ ದರ್ಶನ್ಗೆ ಏನಾದರೂ ಮಾನಸಿಕವಾಗಿ ಒಂಥರ ತುಮುಲ, ಮಾನಸಿಕವಾಗಿ ಒಂಥರ ಗೊಂದಲ, ಆತಂಕ ಆ ಥರ ಏನಾದರೂ ಇತ್ತಾ? ಈ ಪೂಜೆಯನ್ನು ಮನೆಯಲ್ಲಿ ನೆರವೇರಿಸೋದಕ್ಕೆ ಏನು ಕಾರಣ ಅಂತ? ಖಂಡಿತ ಅರವಿಂದ್, ಅಂದ್ರೆ 2 ದಿನ ಮುಂಚಿತವಾಗಿ ಏನು ರೇಣುಕಾಸ್ವಾಮಿಯ ಹತ್ಯೆಯ ಆರೋಪವನ್ನು ಏನು ದರ್ಶನ್ ಹೊತ್ತಿದ್ದಾರೆ, ಆ ಹತ್ಯೆ ನಡೆದ ದಿನ ಶನಿವಾರ, ಅದಕ್ಕೆ 2 ದಿನ ಮುಂಚಿತವಾಗಿ ಗುರುವಾರ ಒಂದು ರೀತಿಯ ಮನಸ್ಸಿಗೆ ತಳಮಳ ಗೊಂದಲಗಳಿದೆ ಅನ್ನುವಂಥ ಕಾರಣಕ್ಕಾಗಿ ತಾವು ತುಂಬಾ ನಂಬುವಂತಹ ಒಬ್ರು ಪೂಜಾರಿಯ ಮೂಲಕವಾಗಿ ದೃಷ್ಟಿ ತೆಗೆಸಿ ಪೂಜೆಯನ್ನು ಮಾಡಿಸುವ ಮೂಲಕ ತಡೆಗಡಿಸುವ ಕೆಲಸವನ್ನು ಕೂಡ ಮಾಡಿಸಿದ್ರು ಅನ್ನುವಂಥದ್ದು. ಅಂದ್ರೆ ಅವರು ಬೆಂಗಳೂರಲ್ಲೇ ಇರುವಂತ ಒಂದು ದೇವಸ್ಥಾನ ಒಂದನ್ನ ತುಂಬಾ ನಂಬ್ತಾರೆ, ಒಂದು ಕೆಲವು ಸಂದರ್ಭಗಳಲ್ಲಿ ಹೋಗ್ತಾರೆ ಅಲ್ಲಿಗೆ ಅನ್ನುವಂಥದ್ದು, ಮತ್ತೆ ದೃಷ್ಟಿ ಪೂಜೆ ಮತ್ತು ತಡೆಯನ್ನು ಕೂಡ ಅಲ್ಲಿ ಒಡಿಸ್ತಾರೆ ಅನ್ನುವಂಥದ್ದು. ಹಾಗೆ ಆ ರೀತಿಯಂತ ಒಂದು ನಂಬಿಕೆ ಇದ್ದಂತ ದೇವಸ್ಥಾನದ ಪೂಜಾರಿನ ಮನೆಗೆ ಕರೆಸಿ ಅವತ್ತು ಗುರುವಾರದಿಂದ ಪೂಜೆಯನ್ನ ಮಾಡಿಸಿ ತಡೆಯನ್ನು ಹೊಡಿಸಿದ್ರು ಅನ್ನುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಗ್ರಹಗತಿಗಳು ಸರಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಅಲ್ಲಿ ಹೋದಂತಹ ಪೂಜಾರಿ ಕೊಟ್ಟಿದ್ರು ಅನ್ನುವಂಥದ್ದು. ಅದರ ಹೊರತಾಗಿಯೂ ಕೂಡ 2 ದಿನದಲ್ಲಿ ಒಂದು ಘಟನೆ ಕೂಡ ನಡೆಯುತ್ತೆ. ಹಾಗಾಗಿ ಈ ರೀತಿಯ ಸಂದರ್ಭದಲ್ಲಿ ಆದಷ್ಟು ಬೇರೆಯವರು ಪ್ರವೋಕ್ ಮಾಡುವಂಥದ್ದು ನಡಿಬಹುದು. ಹಾಗಾಗಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ, ಸ್ವಲ್ಪ ದಿನಗಳ ಮಟ್ಟಿಗೆ ಹೊರಗಡೆ ಹೋಗ್ಬಾರ್ದಾದ್ರೂ ಹೋಗಿ ಬನ್ನಿ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಪೂಜಾರಿ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದ್ರೆ ಆ ರೀತಿ ಏನು ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿ ದರ್ಶನ್ ಕಳಿಸ್ಕೊಟ್ಟಿದ್ರು ಅನ್ನುವಂಥದ್ದು. ಆದ್ರೆ ಅದಾಗಿ 2 ದಿನಕ್ಕೆ ರೇಣುಕಾಸ್ವಾಮಿಯವರ ಹತ್ಯೆಯ ಆರೋಪಕ್ಕೆ ಅವರು ಗುರಿಯಾಗಿದ್ದಾರೆ. ಅಂದ್ರೆ ಇಂಥ ಒಂದು ಘಟನೆ ನಡೆಯುವ ಮುಂಚಿತವಾಗಿ ಇಂಥ ಒಂದು ಎಚ್ಚರಿಕೆ ಕೂಡ ಅವರಿಗೆ ಸಿಕ್ಕಿತ್ತಾ ಅನ್ನುವಂಥದ್ದು. ಆದ್ರೂ ಕೂಡ ಅವರು ಅದನ್ನ ಕಡೆಗಣಿಸಿದ್ರು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಅರವಿಂದ್. ಬಟ್ ಕುತೂಹಲದ ಪ್ರಶ್ನೆ ಅಂತಂದ್ರೆ ಆ ಗುರುವಾರ ಇವರೇನು ಪೂಜೆ ಹಮ್ಮಿಕೊಂಡಿದ್ರು, ಅಷ್ಟೊತ್ತಿಗಾಗಲೇ ಈ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರಬೇಕು ಅಂತಕ್ಕಂಥ ಪ್ಲಾನ್ ಏನಾದರೂ ಆಗಿತ್ತಾ, ಅಥವಾ ಅವಾಗ ದರ್ಶನ್ಗೆ ಏನೂ ಗೊತ್ತಿರಲಿಲ್ವಾ? ಒಂದಂತೂ ಸ್ಪಷ್ಟ, ಸಹಜವಾಗಿ ಅಂದ್ರೆ ಬೇರೆಯವರು ಕೂಡ ಮೆಸೇಜ್ ಅನ್ನ ಮಾಡ್ತಾ ಇದ್ರು, ಫಾಲೋ ಅಪ್ ಮಾಡ್ತಾ ಇದ್ರು ಅಂದ್ರೂ ಕೂಡ ಈ ರೀತಿ ಒಂದು ಘಟನೆ ಆಗುತ್ತೆ, ಇದೇ ದಿನ ಆಗುತ್ತೆ ಅನ್ನುವಂಥ ಬಹುಶಃ ಅವರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಆದ್ರೆ ಅವರ ಮನಸ್ಸಿನ ತಳಮಳಗಳನ್ನ ದೂರ ಮಾಡಿಸ್ಕೊಳ್ಳಿಕ್ಕೆ ಅಥವಾ ಮಾಡ್ಕೊಳ್ಳಿಕ್ಕೆ ಪೂಜಾರಿನ ಕರೆಸಿ ಪೂಜೆಯನ್ನ ಮಾಡಿಸಿದ್ರು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಂತ ಎಚ್ಚರಿಕೆಯನ್ನು ಬಹುಶಃ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿದ್ರು ಕೂಡ ಎಲ್ಲೊಂದ್ ಕಡೆ ಈ ಘಟನೆಗೆ ಅವರು ಸಿಲುಕುವಂತ ಪರಿಸ್ಥಿತಿಯು ಕೂಡ ಬರ್ತಾ ಇರ್ಲಿಲ್ವೇನೋ ಅನ್ನುವಂಥದ್ದು. ಆದ್ರೆ ಆ ಸಮಯ ಸಂದರ್ಭ ಎಲ್ಲವೂ ಕೂಡ ಒಂದೇ ಸಂದರ್ಭದಲ್ಲಿ ಬಂದಿದೆ ಅನ್ನುವಂಥದ್ದು ಕೂಡ ಒಂದು ಕಾಕತಾಳೀಯ ಅನ್ನೋದು ಹೌದು ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಸುಕೇಶ್. ಒಟ್ಟಾರೆ ಇವಾಗ ಎಚ್ಚರಿಕೆ ಅಂತೂ ಸಿಕ್ಕಿತ್ತು ಅಂತ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ನೋಡಿ ಹೆಂಗೆ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಅರ್ಚಕರು ಹೇಳಿದ್ದಾರೆ ದರ್ಶನ್ಗೆ, ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ, ಏನಾದರೂ ಅವಘಡಗಳು ಸಂಭವಿಸಬಹುದು, ನೀವು ಮಾಡದಿದ್ದರೂ ನಿಮ್ಮ ಹತ್ರ ಮಾಡಿಸುವ ರೀತಿಯಲ್ಲಿ ಕೆಣಕಬಹುದು, ಸ್ವಲ್ಪ ದಿವಸದ ಮಟ್ಟಿಗೆ ಕೆಲವರ ಸಹವಾಸದಿಂದ ದೂರ ಇರಿ, ಸಾಧ್ಯವಿದ್ದರೆ ಕೆಲವು ದಿನಗಳ ಮಟ್ಟಿಗೆ ಹೊರಗಡೆ ಎಲ್ಲಾದರೂ ಹೋಗಿ ಬನ್ನಿ. ಒಂದೊಂದು ಮಾತು ಕೂಡ ಬಹಳ ಅರ್ಥಪೂರ್ಣವಾಗಿದೆ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕೆಲವೊಂದನ್ನು ಪಾಲಿಸಿದ್ರೂ ಕೂಡ ಇವತ್ತಿನ ದಿನ ದರ್ಶನ್ ಕಂಬಿ ಹಿಂದೆ ಇರ್ತಾ ಇರಲಿಲ್ಲ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ಹಿರಿಯರ ಮಾತನ್ನು ಕೇಳಿ, ಅವ್ರು ಹೇಳ್ದಂಗೆ ನಡ್ಕೊಳ್ಳಿ ಅಂತ. ಸುಮ್ಮನೆ ಅಲ್ಲ, ಬಟ್ ಈ ಥರದ ಎಚ್ಚರಿಕೆ ಅಂತೂ ಕೊಟ್ಟಿದ್ರು. ದರ್ಶನ್ ಅಂಥದ್ದೇನೂ ಆಗಲ್ಲ, ಹುಷಾರಾಗಿರ್ತೀನಿ ಅಂತ ಹೇಳಿದ್ರು. ಆಯ್ತು ಹೋಗಿ ಬನ್ನಿ ಅಂತ ಆಶೀರ್ವಾದ ಮಾಡಿದ್ರು. ಅದಾದ 2 ದಿನಕ್ಕೆ ಕೊಲೆ ಕೇಸ್ನಲ್ಲಿ ದರ್ಶನ್ ಸಿಕ್ಕಾಕೊಂಡ್ರು.